ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಪಾರುಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪುರಿ ಉಂಡೆ ಮಾಡೋದು ಮತ್ತು ಕಡಲೆ ಉಂಡೆ. ಈ ಪುರಿ ಉಂಡೆ ಮತ್ತು ಕಡಲೆ ಉಂಡೆನ ನಾನಿವತ್ತು ಕೋನಾಕಾರದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಟ್ರಿಕ್ಸ್ನ ಬಳಸಿದ್ರಿ ಅಂದರೆ ನೀವು ಕೂಡ ಮೂಸಂಬೆ ಸೈಜಲ್ಲಿ ಮಾಡೋದನ್ನ ಬಿಟ್ಟು ಈ ಕೋನಾಕಾರದಲ್ಲಿ ಮಾಡ್ಕೊಳ್ತೀರಾ. ತಿನ್ನೋದಕ್ಕೆ ಅಂದರೆ ನಾವು ಮೂಸಂಬೆ ಸೈಜಲ್ಲೇ ಮಾಡ್ಕೋಬೇಕಾಗುತ್ತೆ. ಇದು ಫಂಕ್ಷನ್ಗೆ ಮಾಡಬೇಕು ಅಂದರೆ ಈ ರೀತಿ ನೀವು ಈಸಿಯಾಗಿ ನಾನು ಹೇಳೋ ಟ್ರಿಕ್ಸ್ನ ಬಳಸಿ ಮಾಡ್ಕೊಳ್ಬೋದು. ಹೇಗಪ್ಪ ಈ ಕೋನಾಕಾರದಲ್ಲಿ ಮಾಡ್ಕೊಳ್ಳೋದು ಅಂದರೆ ನಾನು ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ಅಂಗಡಿಗೆ ಹೋಗಿ ಪುರಿ ಉಂಡೆ ಮಾಡೋದಕ್ಕೆ 100 ಗ್ರಾಮ್ ಗಮ್ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತಂದು ಪೌಡ್ರ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಪಟಾಪಟ್ ಅಂತ ಕೋನ ಆಕಾರದಲ್ಲಿ ಯಾವ ರೀತಿ ನಾವು ಪುರಿ ಉಂಡೆ ಮತ್ತು ಕಡಲೆ ಉಂಡೆನ ರೆಡಿ ಮಾಡ್ಕೊಳ್ಬೋದು ನೋಡೋಣ. ನಾವಿಲ್ಲಿ 10 ಅಚ್ಚು ಬೆಲ್ಲನ ತಗೊಂಡು ಚೆನ್ನಾಗಿ ಕೆಚ್ಚಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ 1/4 ಲೀಟ್ರ್ ನೀರನ್ನ ಸೇರಿಸಿ ನಾವು ನೀಟಾಗಿ ಒಂದು ಮುದ್ದೆ ಮಾಡೋ ಕೋಲ್ ಸಹಾಯದಿಂದ ನಾವು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀವಿ. ಹಾಗೆ 100 ಗ್ರಾಮ್ ಆಗುವಷ್ಟು ಅಂಗಡೀಲಿ ಪುರಿ ಉಂಡೆ ಮಾಡೋದಕ್ಕೆ ಮತ್ತು ಕಡಲೆ ಉಂಡೆ ಮಾಡೋದಕ್ಕೆ ಗಮ್ನ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ತಂದು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ನೋಡಿ, 1/4 ಲೀಟ್ರ್ ನೀರು ಹಾಕಿ ನಾವು ಬೆಲ್ಲ ಕೆಚ್ಚಿರೋ ಅಂಥ ಬೆಲ್ಲನ ಹಾಕಿ ನಾವು ಒಲೆ ಮೇಲೆ ಇಟ್ಟು ಇದನ್ನು ತಿರುಗಿಸ್ತಾ ಇದ್ದರೆ ಪಾಕದ ಕನ್ಸಿಸ್ಟೆನ್ಸಿಗೆ ಅದು ಬರುತ್ತೆ. ಈ ಬಬಲ್ಸ್ ಎಲ್ಲ ಈ ರೀತಿ ಕಡಿಮೆ ಆದಮೇಲೆ ನಾವು ಆ ಗಮ್ ಪೌಡ್ರ್ ಏನು ಮಾಡ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸ್ವಲ್ಪನೇ ಉದುರಿಸ್ತಾ ಬರಬೇಕು. ಈ ಪುರಿ ಉಂಡೆ ಮಾಡೋದಕ್ಕೆ ತುಂಬ ಏನು ಕಷ್ಟ ಆಗಲ್ಲ, ತುಂಬ ಈಸಿಯಾಗಿಯೇ ಮಾಡ್ಬೋದು. ನಾವು ಈಗ ಗಮ್ ಪೌಡ್ರನ್ನ ಸ್ವಲ್ಪ ಸ್ವಲ್ಪನೇ ಈ 100 ಗ್ರಾಮ್ ಖಾಲಿ ಆಗುವವರೆಗೂ ನಾವು ಉದುರಿಸ್ತಾ ಬರೋಣ. ನೀವು ನೋಡ್ಬೋದು, ಈ ರೀತಿಯಾಗಿ ನಾವು ಉದುರಿಸ್ತಾ ಇದ್ದರೆ ಆ ಪೌಡ್ರನ್ನ ಅದು ನೀಟಾಗಿ ಹೊಂದ್ಕೊಳ್ತಾ ಹೋಗುತ್ತೆ. ನಾವು ಉದುರಿಸ್ಬಿಟ್ಟು ತಿರುಗಿಸಿಲ್ಲ ಅಂದರೆ ಅದು ಗಂಟು ಬಂದುಬಿಡುತ್ತೆ. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಉದುರಿಸೋ ಅಲ್ವಾ, ಆ ಥರ ಉದುರಿಸ್ಕೊಳ್ಳೋಣ. ಪಾಕ ರೆಡಿಯಾಗಿದೆ ಅಂತ ಗೊತ್ತಾಗಬೇಕಾದ್ರೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಹಾಗೆ ಒಂದು ಪ್ಲೇಟ್ಗೆ ನೀರನ್ನ ಹಾಕಿ ನಾವು ಆ ಪಾಕನ ಎತ್ತಿ ನೀರಲ್ಲಿ ಬಿಟ್ಟರೆ ತಳ್ಕೊಂಡ್ರೆ ಒಂದೇ ಕಡೆ ಎಲ್ಲ ಒಳ್ಳೆ ಗಟ್ಟಿಗಾಗುತ್ತೆ ಪಾಕ. ಆಗ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೆಳಗಿಳಿಸ್ಬಿಡಿ. ನೀವು ನೋಡ್ಬೋದು, ಈಗ ಜೇನುತುಪ್ಪದ ರೀತಿಲಿ ಪಾಕ ರೆಡಿ ಆಯಿತು. ಆ ಗಮ್ ಹಾಕಿರೋದ್ರಿಂದ ಮತ್ತು ಬೆಲ್ಲದ ಪಾಕ ಎರಡೂ ಸೇರಿ ಒಳ್ಳೆ ಜೇನುತುಪ್ಪ ಥರನೇ ಇದೆ. ಈಗ ನಾವು ಸೋಸಿರೋ ಕಡಲೆಪುರಿನ ತಗೊಂಡು ಕ್ರಿಸ್ಪಿಯಾಗಿರೋ ಕಡಲೆಪುರಿನ ತಗೊಳ್ಳೋಣ. ಕ್ರಿಸ್ಪಿ ಇಲ್ಲ ಅಂದರೆ ಸ್ವಲ್ಪ 1-2 ನಿಮಿಷ ಒಲೆ ಮೇಲಿಟ್ಟು ಪುರಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ನಾವಿಲ್ಲಿ ಒಳ್ಳೆ ಕ್ವಾಲಿಟಿ ಪುರಿ ತಂದಿರೋದ್ರಿಂದ ಅದು ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಬೆಲ್ಲದ ಪಾಕನ ಒಂದೊಂದೇ ಸೌಟ್ ಹಾಕಿ ತಿರುಗಿಸ್ತಾ ತುಂಬ ಚೆನ್ನಾಗಿ ಪುರಿ ಉಂಡೆ ಕಟ್ಟೋದಕ್ಕೆ ಸೂಪರಾಗೆ ಬಂತು. ನೀವಿಲ್ಲಿ ನೋಡ್ಬೋದು, ಬೆಲ್ಲದ ಪಾಕನ ಹಾಕಿ ಕಡಲೆಪುರಿನ ಕ್ಲೀನಾಗಿ ತಿರುಗಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ತಿರುಗಿಸ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೆಲ್ಲದ ಪಾಕ ಬೇಕೋ ಅಷ್ಟನ್ನು ಹಾಕೊಳ್ಳೋಣ. ಸ್ವಲ್ಪ ಜಾಸ್ತಿ ತೇವ ಥರನೇ ಹಾಕೋಬೇಕು. ಅದು ಅಂಟಾಗಿರೋದ್ರಿಂದ ಕ್ರಿಸ್ಪಿಯಾಗಿರೋ ಕಡಲೆಪುರಿಗೆ ಏನು ತೊಂದರೆ ಆಗಲ್ಲ. ಅದು ಉಂಡೆ ಮಾಡಿದ್ಲೂ ಕೂಡ ಅದು ತಿಂತಾಯಿದ್ರೆ ಕ್ರಿಸ್ಪಿಯಾಗೇ ಇರುತ್ತೆ. ನಾವು ಈಗ ಹೇಗಪ್ಪ ಕೋನಾಕಾರದಲ್ಲಿ ಮಾಡೋದು ಅಂದರೆ ಒಂದು ರಟ್ನ ಕಟ್ ಮಾಡಿ ಈ ಕೋನಾಕಾರದಲ್ಲಿ ಪ್ಲಾಸ್ಟರ್ನ ಹಾಕಿ ಇದಕ್ಕೆ ನಾವು ತುಂಬಿಸ್ಬೇಕಾಗುತ್ತೆ. ಅಷ್ಟೆಲ್ಲ ಕೆಲಸ ಯಾರಪ್ಪ ಮಾಡೋದು ಅಂದರೆ ಆಗಲ್ಲ ಅಂತ ಅನಿಸಿದ್ರೆ ನಿಮಗೆ
ನೀವು ಬರ್ತಡೆಗೆ ಮಕ್ಕಳಿಗೆ ಟೋಪಿ ತರ್ತಿರಲ್ವ, ಅದೇನಾದರೂ ಮನೇಲಿತ್ತು ಅಂದರೆ ಈ ರೀತಿ ಪುರಿನ ಅದರೊಳಗಡೆ ತುಂಬಿ ಅದನ್ನು ಮುಂದೆ ಕೋನಾಗಿ ಕೂತ್ಕೊಳ್ಬೇಕು ಅಂದರೆ ಒಂದು ಕೋಲ್ ಥರ ಇರೋದರಲ್ಲಿ ನೀವು ಚುಚ್ಚಬೇಕಾಗುತ್ತೆ. ಅಥವಾ ಒಂದು ಚಾಕಿದ್ರೆ ಚಾಕ್ ಸಹಾಯದಲ್ಲೂ ಕೂಡ ನೀವು ಒಳಗಡೆಗೆ ಸೇರಿಸಿ ಟೈಟಾಗಿ ಪುರಿನ ತುಂಬಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಡಿಪ್ ಮಾಡಿಬಿಡಿ. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದೇ ಟ್ರಿಕ್ಸು. ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಪುರಿನ ಹಾಕ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ನೀವು ಮುಂದೆ ತಳ್ಳಬೇಕಾಗುತ್ತೆ ಕಡಲೆಪುರಿ ಎಲ್ಲ. ಈ ಮುಂದೆ ತಳ್ಳಿದಾಗ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳುತ್ತೆ ಮುಂದೆ ಹೋಗಿ. ಆಗ ನೀಟಾಗಿ ನಾವು ಕವರ್ ಓಪನ್ ಮಾಡಿದಾಗ ನಾವು ಹೇಗೆ ಇಟ್ಟಿದ್ವಿ ಹಾಗೇ ಓಪನ್ ಮಾಡ್ಬೋದು. ತುಂಬ ಚೆನ್ನಾಗೂ ಕೂಡ ಇರುತ್ತೆ. ನೀವು ನೋಡ್ಬೋದು ಈ ರೀತಿಲೇ ನಾವು ಪುರಿ ಉಂಡೆನ ಮತ್ತು ಕಡಲೆ ಉಂಡೆನ ಎರಡೂ ಕೂಡ ನಾವು ಈ ರೀತಿಲೇ ಮಾಡಿದ್ವಿ. 10 ಅಚ್ಚು ಬೆಲ್ಲ ಹಾಕಿರೋದು ಪುರಿ ಉಂಡೆ ಕಡಲೆ ಉಂಡೆ ಎರಡಕ್ಕೂ ಕೂಡ ನಾವು ಪಾಕ ಒಂದೇ ರೆಡಿ ಮಾಡಿದ್ದೀವಿ. ನೀವು ತಿನ್ನೋದಕ್ಕೆ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ. ನೀವು ಫಂಕ್ಷನ್ಗೆ ಏನಾದರೂ ಮಾಡಬೇಕು ಅಂದರೆ ಈ ರೀತಿ ಕೋನಾಕಾರದಲ್ಲಿ ಮಾಡಿಟ್ರೆ ತುಂಬ ಲಕ್ಷಣವಾಗಿ ಕೂಡ ಕಾಣುತ್ತೆ, ತುಂಬ ಸ್ಟೈಲಿಶಾಗೂ ಕಾಣುತ್ತೆ, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನೀವು ಈ ರೀತಿ ಮಾಡ್ಕೋಬೋದು. ನೀವು ನೋಡ್ಬೋದು ಈಗಾಗಲೇ ನಾವು 3 ಕೋನಾಕಾರದಲ್ಲಿ ಪುರಿ ಉಂಡೆನ ಮಾಡ್ಕೊಂಡ್ವಿ. ದಪ್ಪದು 3 ಪುರಿ ಉಂಡೆನ ನಾವು ಒಂದು ಪಂಚೆ ಬಟ್ಟೆ ಸಹಾಯದಿಂದ ಕಟ್ಟಿದ್ವಿ. 3 ಉಂಡೆ ಮಾಡ್ಕೊಂಡ್ವಿ. ಅದು ಕೂಡ ತುಂಬ ನೀಟಾಗೇ ಅದು ಕೂಡ ಬಂದಿದೆ. ನಾವು ಅದು ಕೂಡ ಒಂದು ತಟ್ಟೆಯಲ್ಲಿ ಇಟ್ಟಿದ್ವಿ, ಜನಗಳ ದೃಷ್ಟಿ ಹೋಗಲಿ ಅಂತ. ಈ ಪುರಿ ಉಂಡೆ ಕಡಲೆ ಉಂಡೆನ ಮಾಡ್ತೀವಿ. ಆಗಲೇ ಕೋನ ಆಕಾರದಲ್ಲಿ ಪುರಿ ಉಂಡೆ ಮಾತ್ರ ತೋರಿಸಿದ್ವಿ. ಈಗ ಹುರ್ಗಡ್ಲೆಗೆ ಅದೇ ಪಾಕನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕೋನ್ ಒಳಗಡೆ ನಾವು ತುಂಬ್ತಾ ಇದ್ದೀವಿ. ಈಸಿಯಾಗಿ ಈ ಕೋನು ಬಿಟ್ಟೋಗುತ್ತೆ ಓಪನ್ ಮಾಡಿದಾಗ. ನಾವು ತುಂಬ ಚೆನ್ನಾಗಿ ನೀಟಾಗಿ ಇದಕ್ಕೆ ಒಳಗಡೆಗೆಲ್ಲ ತುಂಬಿಸಿ ನೀಟಾಗಿ ಭದ್ರಾಗಿ ಹಾಕಬೇಕಾಗುತ್ತೆ. ನೀವು ನೋಡ್ಬೋದು ನಾವು ಈ ರೀತಿಲಿ ಕಡಲೆ ಉಂಡೆನೂ ಕೂಡ ನಾವು ಮಾಡ್ಕೊಂಡ್ವಿ. ಪಾಕ ತಣ್ಣಗಾಗ್ತಾ ಆಗ್ತಾ ಒಳ್ಳೆ ಜೇನುತುಪ್ಪದ ಥರ ಆಯಿತು. ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಮುಗೀತು. ಹಾಗೆ ಸ್ವಲ್ಪ 2 ಕೋನ್ಗೆ ತುಂಬಿಸಿ ಇನ್ನು ಮಿಕ್ಕಿದ್ದು ಕಡಲೆ ಎಲ್ಲ ಇತ್ತು, ಅದನ್ನು ನಾವು ಈ ರೀತಿಯಾಗಿ ಉಂಡೆಗಳಾಗಿ ಮಾಡ್ಕೊಂಡ್ವಿ. ಪುರಿನೂ ಕೂಡ ಇದೇ ರೀತಿ ಉಂಡೆಗಳಾಗಿ ಮಾಡ್ಕೊಂಡ್ವಿ. ಆ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಯಿತು. ಈ ಪುರಿ ಉಂಡೆ ಕಡಲೆ ಉಂಡೆನ ಈ ಸೈಜಲ್ಲೂ ಕೂಡ ಮಿಕ್ಕಿದ್ದೆಲ್ಲ ಮಾಡ್ಕೊಂಡ್ವಿ. ಅಂತೂ ಇಂತೂ ಫಂಕ್ಷನ್ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಬಂದ್ವಿ. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.